ಹೇಳ್ತನ್ವಿ. ಹಲೋ ಅಜ್ಜಿ, ಎಲ್ಲಿದ್ದೀರಾ? ಮನೇಲಿದ್ದೀನಿ ತನ್ಮೆ. ಅಲ್ಲ ಅಜ್ಜಿ, ನೀವೀಗ ಮಾಡ್ಬೋದಾ? ನಾನೇನ್ ಮಾಡ್ದೆ? ನೀವ್ ಈ ಕಡೆ ಬರಲ್ಲ ಅಂದ್ರಂತೆ, ಯಾಕೆ? ಬನ್ನಿ ಪ್ಲೀಸ್. ಇಲ್ಲ ತನ್ಮೆ, ಇಷ್ಟ ದಿನ ಅಲ್ಲೇ ಇದ್ನಲ್ವಾ, ಪಾಪ ಇಲ್ಲಿ ತಾತನಿಗೆ ತುಂಬಾ ಕಷ್ಟ ಆಗ್ತಿದೆ, ಅದಕ್ಕೆ ಮನೆಗ್ ಬಂದೆ. ಈ ತಾಂಡವ್ ಏನಾಯ್ತು? ಯಾಕೆ ಹೀಗೆ ಕೂತಿದ್ಯಾ? ನಂದು ಬಿಡು, ನೀನೆಲ್ಲಿಗೆ ಹೋಗಿದ್ದೆ? ಯಾಕೆ ಇಷ್ಟು ಲೇಟು? ಕೆಲ್ಸಕ್ಕೆ ಸೇರಕ್ ಹೋಗಿದ್ದೆ. ವಾಟ್? ಕೆಲ್ಸನಾ? ಯಾವ ಕೆಲ್ಸ? ಹೌದು ತಾಂಡವ್, ನನ್ ಕನಿಕನ್ ಆಫೀಸಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಇಷ್ಟ? ಅಯ್ಯೋ, ಔಟ್ ಆಫ್ ಯೋರ್ ಮೈಂಡ್. ಅವ್ರು ಅಷ್ಟೊಂದೆಲ್ಲ ಅವಮಾನ ಮಾಡ್ಬಿಟ್ಟು ಕೆಲ್ಸದಿಂದ ಕಿತ್ತು ಬಿಸಾಕಿದ್ದಾರೆ, ಆದ್ರೂ ವಾಪಸ್ ಅಲ್ಲಿಗೆ ಹೋಗಿದ್ಯಲ್ಲ. ಏನ್ ಹೇಳ್ಬೇಕು ನಿನ್ಗೆ? ನನಗಂತೂ ಗೊತ್ತಾಗ್ತಿಲ್ಲ. ಏ ತಾಂಡವ್, ಎಮೋಷನಲ್ ಆಗಿ ಥಿಂಕ್ ಮಾಡ್ಬೇಡ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಅಟ್ಲೀಸ್ಟ್ ಮನೇಲಿ ಒಬ್ರಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು ತಾನೆ. ಇವಾಗ ನೀನಂತೂ ಹೋಗ್ತಿಲ್ಲ, ನಾನು ಹೋಗ್ಲಿಲ್ಲ ಅಂದ್ರೆ ಹೇಗೆ? ತಾಂಡವ್, ಇವಾಗ ನಿನ್ ಪರಿಸ್ಥಿತಿ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಕಣು. EMI ಕಟ್ಟಕ್ಕೆ ದುಡ್ಡಿಲ್ಲ ಅಂತ ಒದ್ದಾಡ್ತಿದ್ಯಾ ತಾನೆ? ಹೀಗೆ ಆದ್ರೆ ಬ್ಯಾಂಕ್ ಅವರು ಯಾವಾಗ ಮನೆ ಹತ್ರ ಬರ್ತಾರೆ ಅಂತ ಗೊತ್ತಿಲ್ಲ. ಏನ್ ಮಾಡೋದು ಶ್ರೇಷ್ಠ, ಎಲ್ಲ ನನ್ ಕರ್ಮ. ಸರಿ ತಾಂಡವ್, ಅದೆಲ್ಲ ಬಿಡು. ಊಟ ಮಾಡಿದ್ಯಾ? ಇಲ್ಲ, ನಾವ್ ಯೂಶಲಿ ಹೋಗೋ ಹೋಟೆಲ್ ಹೋಗೋಣ ಅಂತ ಅನ್ಕೊಂಡ್ರೆ ಅಷ್ಟೇ, ಈ ತಿಂಗಳು ಕೊನೆಯಲ್ಲಿ ಭಿಕ್ಷೆನೆ ಎತ್ಬೇಕಾಗತ್ತೆ. ಅದಕ್ಕೆ ಅಂತ ಯಾವ್ದೋ ಒಂದ್ ಸಣ್ಣ ಹೋಟೆಲ್ ಹೋದೆ, ಅಲ್ಲಿ ನೋಡಿದ್ರೆ UPI ತಗೊಳಲ್ವಂತೆ, ಬರೀ ಕ್ಯಾಶ್ ಅಂತೆ. ಕ್ಯಾಶ್ ಇರ್ಲಿಲ್ಲ ನನ್ನ ಹತ್ರ, ಕಾರ್ಡ್ಸ್ ಬೇರೆ ನೀನ್ ತಗೊಂಡ್ ಹೋಗಿದ್ಯಾ. ಸರಿ, ಏನಾದ್ರೂ ಆರ್ಡರ್ ಮಾಡೋಣವಾ? ಬಟ್ ತಾಂಡವ್, ಕೆಲ್ಸದ ಬದಲಿಗೆ ಆಲ್ಟರ್ನೇಟಿವ್ ಇನ್ಕಮ್ ಬರೋ ತರ ನೀನ್ ಏನಾದ್ರೂ ಮಾಡ್ಬೇಕು. ಏನ್ ಆಲ್ಟರ್ನೇಟಿವ್? ಇದೆಯಲ್ಲ ನಿನ್ ಮನೆ, ನಾನ್ ಹೇಳ್ದಂಗೆ ನೀನ್ ಆ ಮನೆನ ತಗೋ, ಅದನ್ನ ರೆಂಟ್ ಬಿಟ್ಟು ನೀನ್ ಆರಾಮಾಗಿರು. ಇಷ್ಟ ದಿನ ನಾನು ಈ ವಿಷಯದ ಬಗ್ಗೆನೆ ಮಾತಾಡ್ಬೇಕು ಅಂತಿದ್ದೆ, ಆದ್ರೆ ಹೇಗ್ ಮಾತಾಡ್ಬೇಕು ಅಂತ ನನಗ್ ಗೊತ್ತಾಗ್ತಿರ್ಲಿಲ್ಲ. ಈಗ ಈ ವಿಷಯ ನೀನೇ ಹೇಳ್ತಿರೋದ್ರಿಂದ ಇರೋ ವಿಷಯನ ನೇರವಾಗಿ ಹೇಳಿ. ನೀನು ತುಂಬಾ ಶ್ರೀಮಂತರ ಮನೆ ಹುಡುಗ, ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಭಾಗ್ಯ ಜೊತೆ ಕೆಲಸ ಮಾಡೋದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಅದು ಅಲ್ಲದೆ ಜನ ಎಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ, ಅದು ನಿನಗೂ ಗೊತ್ತು ತಾನೆ. ಇನ್ನೊಂದು ವಿಷಯ, ನೀನೇನಾದ್ರೂ ಕೆಲ್ಸಕ್ಕೆ ಬಂದಿಲ್ಲ ಅಂದಿದ್ರೆ ಈ ತರ ಕಿಡ್ನಾಪ್ ಎಲ್ಲ ಆಗ್ತಾನೆ ಇರ್ಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ನನ್ ಮಗಳು ಗಂಡನ ಮನೆ ಬಿಟ್ಟು ಇಲ್ಲಿ ಬಂದು ಕೂತಿದ್ಲು. ಇದೆಲ್ಲ ಸರಿ ಬರಲ್ಲ ಆದಿ. ನನ್ನಿಂದ ನಿಮ್ಗೆ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ ಅತ್ತೆ. ಆಕ್ಚುಲಿ ನಾನು ಇಲ್ಲಿಗೆ ಬರ್ತಾ ಇರೋದು ಅದರಿಂದ ನನಗೆ ಖುಷಿ ಸಿಗ್ತಾ ಇದೆ ಅಂತ. ಆದ್ರೆ ನಾನು ಬರೋದ್ರಿಂದ ಬೇರೆಯವ್ರಿಗೆ ನೋವಾಗುತ್ತೆ ಅಂತಂದ್ರೆ ಆ ಖುಷಿನೇ ನನಗೆ ಬೇಡ. ನಾನು ನಾಳೆಯಿಂದ ಆ ಮನೆಗೆ ಬರಲ್ಲ. ಅಲ್ಲ ಸುನಂದ, ಏನು ಹೇಳೋದು ಬೇಡ ನೋಡಿ, ಮತ್ತೆ ಈ ವಿಷಯದಲ್ಲಿ ಜಗಳ ಆಡೋದು ಬೇಡ. ಅತ್ತೆ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾನಿನ್ ಬರ್ತೀನಿ.
ಸರಿ, ನೀನ್ ಹೋಗಿರೋ, ನಾನು ಆಮೇಲೆ ಬರ್ತೀನಿ. ನೀವ್ಯಾವ ಕಡೆ? ನಾನು ಫ್ರೆಂಡ್ ಜೊತೆ ಮಾತಾಡ್ಬೇಕು. ಅವನ ಜೊತೆ ಮಾತಾಡ್ಕೊಂಡು ಬೇಗ ಬರ್ತೀನಿ. ನೀ ಹೊರಡು. ಹುಷಾರು. ಹಾ, ನೀರು. ಫ್ರೆಂಡು, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಮಾತಾಡೋಕ್ಕೆ ಇನ್ನೇನು ಉಳ್ದಿಲ್ಲ ಗೆಳತಿ, ಎಲ್ಲ ಮುಗ್ದು ಹೋಗಿದೆ. ಆ ವಿಷಯ ಅಲ್ಲ ಫ್ರೆಂಡು, ಬೇರೆ ವಿಷಯ. ಬೇರೆ ವಿಷಯನಾ? ಏನು? ಅದೇ ಹೇಳಿದ್ನಲ್ಲ, ಬೆಳಗ್ಗೆ ಮಾತಾಡೋದಿದೆ ಅಂತ. ಹಾ, ಹೇಳಿ ಗೆಳತಿ. ಗೆಳತಿ, ನೀವು ಹೀಗೆ ಸುಮ್ಮನೆ ನಿಂತ್ರೆ ನಾನು ಏನಂತ ತಿಳ್ಕೋಬೇಕು? ಹೇಳಿ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ಇವಾಗೇನು, ನಾಳೆಯಿಂದ ನೀನ್ ನಮ್ಮ ಮನೆಗೆ ಬರೋದಿಲ್ವಾ? ಕೆಲಸ ಮಾಡೋದಿಲ್ವಾ? ಅಲ್ಲ ಗೆಳತಿ, ನಾನು ಅಲ್ಲಿ ಬರೋದ್ರಿಂದ ಬೇರೆಯವ್ರಿಗೆ ಬೇಜಾರಾಗುತ್ತೆ ಅನ್ನೋದಾದ್ರೆ ನಾನು ಅಲ್ಲಿ ಬರೋದು ತಪ್ಪಲ್ವಾ? ನಾ ಬೇರೆಯವ್ರ ಬಗ್ಗೆ ಕೇಳ್ತಾ ಇಲ್ಲ. ನಿನ್ನ ಮನ್ಸಲ್ಲಿ ಏನಿದೆ ಅದನ್ನ ಹೇಳು. ಬರ್ಬೇಕು ಅಂತಿದ್ಯೋ, ಬರಬಾರ್ದು ಅಂತಿದ್ಯೋ? ನೋಡು ನೋಡು, ಬರ್ತೀಯೋ ಇಲ್ವೋ ಅಂತ ಕೇಳ್ತಾ ಇದ್ದೀನಿ ತಾನೆ. ಹೇಗ್ ಸುಮ್ನೆ ನಿಂತಿದ್ಯಾ ನೋಡು. ಮೌನಂ ಸಮ್ಮತಿ ಲಕ್ಷಣಂ ಅಂತ ಮಾತೇ ಇದೆಯಾ ನೋಡು. ಹಾಗೆ ನಿನ್ ಮೌನದಿಂದಾನೆ ನನಗೆಲ್ಲ ಅರ್ಥ ಆಯ್ತು. ನೋಡು ಫ್ರೆಂಡ್, ನೀ ನಮ್ಮ ಮನೆಗ್ ಬರೋದ್ರಿಂದ ನಿನಗೇನ್ ಸಂತೋಷ ಸಿಗತ್ತೆ ಅನ್ನೋದು ನನಗ್ ಗೊತ್ತಿಲ್ಲ. ಆದ್ರೆ ನೀ ಬಂದ್ಮೇಲೆ ಭಾಗ್ಯನ್ ಜೀವನದಲ್ಲಿ ಸಂತೋಷ ಶುರು ಆಗಿದೆ. ನೀ ಬಂದ್ಮೇಲೆ ಅವಳ ಮುಖದಲ್ಲಿ ನಗು ಶುರು ಆಗಿದೆ. ನೀ ಬಂದ್ಮೇಲೆ ಅವಳು ಎಲ್ರ ಜೊತೆನೂ ಸಹಜವಾಗಿ ಮಾತಾಡ್ತಾ ಇದ್ದಾಳೆ. ನೋಡು ಫ್ರೆಂಡು, ನಿನ್ನ ನಾನು ವಾಪಸ್ ಕರಿತಿರೋದು ನನ್ನ ಸ್ವಾರ್ಥಕ್ಕೋಸ್ಕರ, ನನ್ನ ಭಾಗ್ಯಂಗೋಸ್ಕರ. ನೀನಿದ್ರೆ ಭಾಗ್ಯ ತುಂಬಾ ಖುಷಿಯಾಗಿರ್ತಾಳೆ. ಇದೇನಮ್ಮ, ನೀನ್ ಹೂವ ಕಟ್ತಿದ್ಯಾ? ಅಜ್ಜಿಯಲ್ಲಿ ಹೊರಗಡೆ ಹೋಗಿದಾರೆ ಬಂದ್ರಿ. ಅಮ್ಮ, ಸುನಂದ ಅಜ್ಜಿಯಲ್ಲಿ ಕಾಣಿಸ್ತಾನೆ ಇಲ್ಲ. ಮನೆಗೆ ಹೋಗಿದ್ದಾರೆ. ಇನ್ನೂ ಬಂದಿಲ್ವಾ? ಅವಾಗ್ಲೇ ಹೋದ್ರಲ್ವಾ? ಬರಲ್ವಂತೆ ಬಂಗಾರಿ, ಅಲ್ಲೇ ಇರ್ತಾಳಂತೆ. ಅಲ್ಲೇ ಇರ್ತಾರ? ಅದೇಂಗಾಗತ್ತೆ? ಅವ್ರಿಲ್ಲ ಅಂದ್ರೆ ನಂಗೆ ತುಂಬಾ ಬೋರ್ ಆಗತ್ತೆ. ನಾನು ಇವಾಗ್ಲೇ ಫೋನ್ ಮಾಡಿ ಬರಕ್ ಹೇಳ್ತೀನಿ. ಅಕ್ಕ, ನಿನ್ ಫೋನ್ ಕೊಡು. ಹೇಳ್ತನ್ವಿ. ಹಲೋ ಅಜ್ಜಿ, ಎಲ್ಲಿದ್ದೀರಾ? ಮನೇಲಿದ್ದೀನಿ ತನ್ಮೆ. ಅಲ್ಲ ಅಜ್ಜಿ, ನೀವೀಗ ಮಾಡ್ಬೋದಾ? ನಾನೇನ್ ಮಾಡ್ದೆ? ನೀವ್ ಈ ಕಡೆ ಬರಲ್ಲ ಅಂದ್ರಂತೆ, ಯಾಕೆ? ಬನ್ನಿ ಪ್ಲೀಸ್. ಇಲ್ಲ ತನ್ಮೆ, ಇಷ್ಟ ದಿನ ಅಲ್ಲೇ ಇದ್ನಲ್ವಾ, ಪಾಪ ಇಲ್ಲಿ ತಾತನಿಗೆ ತುಂಬಾ ಕಷ್ಟ ಆಗ್ತಿದೆ, ಅದಕ್ಕೆ ಮನೆಗ್ ಬಂದೆ. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ ಅಜ್ಜಿ? ಇನ್ಮೇಲೆ ಈ ಕಡೆ ಬರಲ್ವಾ? ನನ್ ಬಿಡು. ನೋಡು, ನಿಮ್ಗೇನಾದ್ರೂ ನನ್ನನ್ನ ನೋಡ್ಬೇಕು ಅಂತ ಅನ್ಸಿದ್ರೆ ಮನೆಗ್ ಬನ್ನಿ, ಆಯ್ತಾ? ಅಲ್ಲ ಅಜ್ಜಿ. ಸರಿ, ನಾನೀಗ ಅಡಿಗೆ ಮಾಡ್ಬೇಕು, ನಾನು ಆಮೇಲೆ ಮಾಡ್ತೀನಿ. ಹಾ, ಏನಮ್ಮ ಇದು? ಅಜ್ಜಿ ಹೀಗ್ ಮಾತಾಡ್ತಿದ್ದಾರೆ, ಏನಾಯ್ತು ಅವ್ರಿಗೆ? ಏನು ಆಗಿಲ್ಲ ಬಂಗಾರಿ, ಸ್ವಲ್ಪ ದಿನ ಅಲ್ಲಿ ಇದ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ಲು ಅಷ್ಟೇ. ನೀವ್ ಹೋಗಿ ಓದ್ಕೊಳ್ಳಿ, ಹೋಗಿ.
ಏನಿದು ಅತ್ತೆ ಇಷ್ಟು ಹೊತ್ತಾದ್ರೂ ಬರ್ಲೇ ಇಲ್ಲ. ನೋಡು ಫ್ರೆಂಡು, ಭಾಗ್ಯ ತನ್ನ ಜೀವನನೇ ಮುಗ್ದು ಹೋಗಿದೆ ಅನ್ಕೊಂಡಿದ್ದಾಳೆ. ಯಾರಿಗೆ ಆಗ್ಲಿ ಒಂದು ಹೊಸ ಜೀವನ ಶುರು ಮಾಡೋ ಹಕ್ಕಿದೆ ಅಲ್ವಾ? ಖಂಡಿತ ಇದೆ ಗೆಳತಿ. ಅವಳು ಅಷ್ಟೇ ನಿನ್ ಥರಾನೇ ಒಂದು ಕೆಟ್ಟ ಸಂಬಂಧನ ಅನುಭವಿಸಿದಾಳೆ. ನಿನ್ ಥರಾನೇ ಅವಳು ತುಂಬಾ ನೋವು ತಿಂದಿದ್ದಾಳೆ. ತುಂಬಾ ನಂಬ್ದೋರು ಮೋಸ ಮಾಡಿದಾಗ ಇನ್ ಯಾವತ್ತೂ ಯಾರನ್ನೂ ನಂಬಾರ್ದು ಅನ್ಸತ್ತೆ ನೋಡು. ಆ ಥರ ಆಗಿದೆ ಅವಳಿಗೆ. ನನ್ ಭಾಗ್ಯನ್ ಸ್ವಭಾವ ಹೇಗೆ ಗೊತ್ತಾ? ಅವಳಿಗೆ ಎಷ್ಟೇ ಕಷ್ಟ ಬರ್ಲಿ ಅನುಭವಿಸ್ತಾಳೆ, ಆದ್ರೆ ಇನ್ನೊಬ್ರಿಗೆ ಮಾತ್ರ ಕಷ್ಟ ಕೊಡಲ್ಲ. ಒಂಟಿ ಜೀವನ ಬದುಕೋದು ಎಷ್ಟು ಕಷ್ಟ ಅಲ್ವಾ? ಇವತ್ತಿಗೂ ಅಷ್ಟೇ ನಮ್ಮನೇಲಿ ಯಾರಿಗೆ ಏನೇ ಆಗ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾಳೆ, ಒಂದಿಷ್ಟು ಕಡಿಮೆ ಮಾಡಲ್ಲ. ಅದೇ ಅವಳಿಗೇನಾರು ಆದ್ರೆ ಒಬ್ಳೆ ಅನುಭವಿಸ್ತಾಳೆ. ಅವಳ ಕಷ್ಟ, ಅವಳ ನೋವು, ಅವಳ ದುಃಖ ಯಾರ ಹತ್ರನೂ ಹಂಚ್ಕೊಳಲ್ಲ. ಅಲ್ಲ, ಇಷ್ಟಕ್ಕೂ ಹಂಚ್ಕೊಳಕ್ಕೆ ಅವಳಿಗೆ ಯಾರು ತಾನೇ ಇದಾರೆ ಹೇಳು? ನಾನು ನಮ್ಮ ಮನೆಯವರು ಇದೀವಿ ನಿಜ, ಆದ್ರೆ ಅವಳು ಯಾವ ಕಷ್ಟನೂ ನಮ್ಮ ಹತ್ರ ಹೇಳ್ಕೊಳಲ್ಲ. ಯಾಕೆ ಹೇಳು? ನಾವೆಲ್ಲಿ ನೊಂದ್ಕೊಂಡ್ಬಿಡ್ತೀವೋ ಅಂತ. ಇನ್ನು ಮಕ್ಕಳು, ಅವಕ್ಕೇನ್ ಗೊತ್ತಾಗತ್ತೆ ಹೇಳು? ಇನ್ನ ಸಣ್ಣವು. ಹೀಗಿರ್ಬೇಕಾದ್ರೆ ಅವಳಿಗೇನಾದ್ರೂ ನೋವು ಆದ್ರೆ ಅದನ್ನ ಅವಳು ಹಂಚ್ಕೋತಿರೋದು ಅಂದ್ರೆ ಅದು ನಿನ್ನ ಹತ್ರ ಮಾತ್ರ. ಎಲ್ಲಾರ್ಗೂ ಒಳ್ಳೇದನ್ನ ಬಯಸೋ ಈ ಹುಡುಗಿಗೆ ಅವಳಿಗೂ ಒಂದು ಒಳ್ಳೆ ಜೀವನ ಸಿಗ್ಬೇಕು ಅನ್ನೋದೇ ನನ್ನ ಆಸೆ. ಇದಕ್ ನೀನೇನ್ ಹೇಳ್ತೀಯ ಫ್ರೆಂಡು?